ನಿಮ್ಮ ಇಷ್ಟು ವರ್ಷದ ಜರ್ನಿಲಿ ಯಾವತ್ತಾದ್ರೂ ಈ ದೈವ ನರ್ತನ ಅಥವಾ ಬೇರೆ ಒಂದು ವಿಚಾರಗಳು ದೇವ್ರ ಮೈ ಮೇಲೆ ದೇವ್ರು ಬರೋದು ಈ ತರ ಸುಳ್ಳು ಹೇಳಿದವ್ರಿಗೆ ಬೇರೆ ತರದ ಏನಾದ್ರು ಸಮಸ್ಯೆ ಆಗಿರೋದು ನೋಡಿದ್ದೀರಾ ತುಂಬಾ ಹತ್ರದಲ್ಲಿ? ನೋಡಿದ್ದೀವಿ ಸರ್. ಈಗ ನನಗೆ ಒಂದು ವಾರ ಆಯ್ತು ಸರ್. ನಂಗೇನಂದರೆ ಈ ಥರ ಮಾಡಿದ್ದೀನಂತ ಬೇಜಾರಿತ್ತು. ಯಾಕೆ ಈ ಥರ ಮಾಡಿದೆ ಅಂತ ನಂಗೆ ಇದಾಯಿತು. ಎಷ್ಟೋ ಸಲ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಈ ಥರ ಆಯಿತು ಅಂತ. ಒಬ್ಬರು ಕೂಡ ನನ್ನ ಎದೋಲಿಸ್ಲಿಲ್ಲ. ಚಪ್ಪಲಿ ಎಲ್ಲ ಬಿಚ್ಚಿಬಿಟ್ಟು ಆ ಶೇಕ್ ಈಗ ಮಾಡಿ ಅಂದರೆ ನಾನು ಮಾಡಲ್ಲ ಸರ್, ಬರೋದಿಲ್ಲ. ನಾನು ಟ್ರೈ ಮಾಡಿದೆ ಮತ್ತೆ ಬರ್ತಾ ಇಲ್ಲ. ಏನಾದರೂ ಹೇಳಿದ್ರೆ ಬೇಕು ಬೇಕಂತಾನೆ ಹೇಳ್ತಾರೆ ಅನ್ಕೋಬೋದು. ನಾನು ಆ ಥರ ಮಾಡೋಕ್ಕೆ ಹೋಗಿಲ್ಲ. ಆ ಟೈಮಲ್ಲಿ ಆ ಥರ ಆಯಿತು. ನನಗೆ ದೈವ ಅನ್ನೋದು ಬಂದಿಲ್ಲ ಸರ್. ಫಿಲಮ್ ನೋಡಿ ವೈಬ್ರೇಷನ್ ಆಯಿತು. ಯಾಕಂದರೆ ದೇವ್ರನ್ನ ಅಷ್ಟು ಇಷ್ಟಪಡ್ತೀವಿ ನಾವು. ನಿಮ್ಮ ಬ್ರದರ್ ಈ ತರದ ಒಂದು ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು ಮತ್ತೆ ಒಂದಷ್ಟು ವಿರೋಧ ವ್ಯಕ್ತ ಆಗ್ತಿರುವಂಥದ್ದು. ಯಾಕಂದ್ರೆ ಮನೇಲಿ ನೋಡಿದಾಗಲೇ ಗೊತ್ತಾಗ್ತಿದೆ ನಿಮ್ಮ ಮನೆಯಲ್ಲಿ ದೇವರನ್ನ ಯಾವ ಮಟ್ಟಿಗೆ ಭಕ್ತಿಯಿಂದ ಪೂಜಿಸ್ತೀರಿ ಅಂತ. ಸೊ ಈ ಒಂದು ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ? ಸರ್, ಎಲ್ಲರಿಗೂ ನಮಸ್ತೆ. ನಾನು ರಂಜಿತಾ ಅಂತ, ವೆಂಕಟ್ನಾಥ್ ಅವರ ಅಕ್ಕ ನಾನು. ವೈರಲ್ ಆದಾಗ ನಮಗೆ ಗೊತ್ತಿಲ್ಲ ಸರ್. ನಮ್ಮ ಫ್ರೆಂಡ್ಸು ಕೆಲವರು ನಮಗೆ ವಿಡಿಯೋಸ್ ಕಳಿಸಿರೋದು ಗೊತ್ತಾಗಿದೆ. ನಾವು ದಸರಾ ಹಬ್ಬದಲ್ಲಿ ಬ್ಯುಸಿಯಾಗಿದ್ವಿ. ಆಮೇಲೆ ಇವನು ಮೂವಿಗೆ ಹೋಗಿರೋದು ನಮಗೆ ಗೊತ್ತಿಲ್ಲ. 2 ದಿವಸ ಹಿಂದೆ ಪುಷ್ಪ 2ದು ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಇಲ್ಲಿ ದೊಡ್ಡಮ್ಮನ ದೇವಸ್ಥಾನಕ್ಕೆ ಫುಲ್ ಏರಿಯಾ ಎಲ್ಲ ಲುಕ್ ಹಾಕ್ಕೊಂಡು ದೇವ್ರಿಗೆ ಇದು ಮಾಡಿದ್ರು. ಆ 2 ದಿವಸ ಇವನು ಉಪವಾಸ ಇದ್ದಾನೆ, ಏನೂ ತಿಂದಿಲ್ಲ ಅವನು. ಬೆಳಿಗ್ಗೆ ಇನ್ನು 5 ಗಂಟೆ ಶೋಗೆ ಹೋಗ್ತೀನಿ ನಾನಂತ ಯಾವುದೇ ಹೀರೋದಾಗಲಿ ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಹೋಗ್ತಾನೆ. ಅವ್ರ ಥರನೇ ರೆಡಿ ಆಗೋದಾಗಲಿ, ಅವ್ರ ಥರನೇ ಇದು ಮಾಡೋದಾಗಲಿ, ಆ ಥರ ಹೋಗ್ತಾನೆ. ಪ್ರತಿಯೊಬ್ಬ ಹೀರೋಗೂ ರಿವ್ಯೂ ಕೊಡ್ತಾನೆ, ಚೆನ್ನಾಗಿ ಕೊಡ್ತಾನೆ. ಆವತ್ತು ಏನಾಗಿದೆ ಅಂದರೆ ಇವನು ಆ ಥರ ಮಾಡೋನೇ ಅಲ್ಲ ಸರ್. ನಾವು ಚಾಮುಂಡೇಶ್ವರಿ ಪೂಜೆ ಮಾಡ್ತೀವಿ, ವರಾಹಿ ಪೂಜೆ ಮಾಡ್ತೀವಿ, ವೈಭವ ಲಕ್ಷ್ಮಿ ಪೂಜೆ 2 ತಿಂಗಳು ಮಾಡ್ತೀವಿ ಸರ್ ನಾವು. ಈ ಥರ ಸಂಕಷ್ಟಮಿ ಪ್ರತಿಯೊಂದು ಮಾಡ್ತೀವಿ ಮನೇಲಿ. ಇವನಿಗೇನಾಗಿದೆ, ಆ ಮೂವಿ ನೋಡ್ಕೊಬಂದು ಆರಾಮಾಗಿ ಅವ್ನು ರಿವ್ಯೂ ಮಾಡ್ಕೊಂಡೇ ಬರ್ತಾವನೆ. ಯಾವುದೇ ಅವ್ನು ಇದು ಮಾಡ್ತಾ ಇಲ್ಲ. ಅವ್ನು ಯೂಟ್ಯೂಬ್ಗೆ ಅವ್ನು ರಿವ್ಯೂ ಮಾಡ್ಕೊತಾವನೆ. ಸಡನ್ನಾಗಿ ಹೋಗಿ ಆ ಥರ ಟೈಮ್ಗೆ ವೈಬ್ರೇಷನ್ ಆಗಿದೆಯಂತೆ. ನಾವು ಕೇಳಿದ್ವಿ, ಯಾಕೋ ನೀನು ಹಿಂಗೆ ಆಡಿದ್ಯಾ ಅಲ್ಲಿ ಅಂತ. ಎಲ್ಲರೂ ಹೇಳ್ತವ್ರೆ ಅಂದರೆ ನಾನು ಆ ಥರ ಅವ್ನು ಆ್ಯಕ್ಚುಲಿ ನಿಜ ಹೇಳ್ತೀನಿ, ಆ ಥರ ಮಾಡೋನೇ ಅಲ್ಲ ಸರ್. ಇನ್ನೊಬ್ರು ಏನಾದರೂ ಮಾಡಿದ್ರೂ ಬೈತಾನೆ ಇವನು ಅಂಥವನು. ಆ ಟೈಮ್ಗೆ ಇವ್ನಿಗೆ ಈ ಥರ ಆಗಿದೆ ಅಂತ ನಮ್ಮ ಕಡೆಯಿಂದ ನಮ್ಮ ತಮ್ಮ ಏನಾದರೂ ಆ ಥರ ಮಾಡಿದರೆ ತುಳುನಾಡು ಜನರಿಗೆ ಮತ್ತು ಮಂಗಳೂರು ಜನರಿಗೆ ನಾನು ಕ್ಷಮೆ ಕೇಳ್ತೀನಿ. ಅವನ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಬ್ಯಾಡ್ ಕಮೆಂಟ್ಸು ಆ ಥರ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಅದನ್ನು ನಾವು ನಿಭಾಯಿಸೋಕ್ಕಾಗ್ತಾ ಇಲ್ಲ ಸರ್. 2 ದಿವಸದಿಂದ ನಾನು ನಮ್ಮ ಮನೇಲಿ ಇಟ್ಕೊಂಡು ಸಮಾಧಾನ ಮಾಡಿದ್ದೀನಿ. ಅವನ ಜೊತೆ ಫ್ರೆಂಡ್ಸ್ ಇರೋರು ಕೂಡ ಏನು ನೀನು ಹಿಂಗೆ ಆಡ್ತಾನಂತ 2 ನಿಮಿಷ ಹೋಗಿ ಅವನ್ನ ಇಟ್ಕೊಂಡಿದ್ರೂ ಆಗ್ತಿತ್ತು ಸರ್. ಬಟ್ ಯಾರು ಆ ಸಿಚುವೇಶನಲ್ಲಿ ಮಾಡಿಲ್ಲ, ಅವನ್ನ ಬಿಟ್ಬಿಟ್ಟಿದ್ದಾರೆ. ಆ 2 ನಿಮಿಷ ಇವನ್ನ ಇಟ್ಕೊಂಡಿದ್ರೆ ಆ ಥರ ಮಾಡೋನೇ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ಅವ್ನು ಆ ಥರ ಮಾಡೋದೇ ಇಲ್ಲ ಸರ್, ನಮ್ಗೆ ಗೊತ್ತಿರೋ ಥರ. ಅವನಿಗೆ ದೇವಿ ದೇವ ಭಕ್ತ ತುಂಬ ಇದೆ ಸರ್. ತುಂಬ ಅಂದರೆ ತುಂಬ ಇದ್ದೀನಿ. ಒಬ್ಬನೇ ತಮ್ಮ ಅಂತ ನಮ್ಮ ತಾಯಿನೂ ತುಂಬ ಕಷ್ಟದಿಂದ ಸಾಕಿರೋದು. ₹1 ದೋಸೆಯಿಂದ ಅವನ್ನ ಬೆಳೆಸ್ಕೊಬಂದಿರೋದು ನಮ್ಮನ್ನೆಲ್ಲ. ಇವತ್ತು ನಾವು ಈ ಸ್ಟೇಜ್ಗೆ ಇದ್ದೀವಿ ಅಂದರೆ ಆ ದೇವ್ರ ಅನುಗ್ರಹದಿಂದನೇ ನಾವು ಈ ಸ್ಟೇಜಲ್ಲಿ ಇರೋದು ಸರ್. ಆ್ಯಂಡ್ ಆಲ್ಸೋ ಇವನಿಗೆ ಫುಲ್ ಬಾಡಿ ಎಲ್ಲ ಫಂಗಲ್ ಇನ್ಫೆಕ್ಷನ್ ಇತ್ತು ಸರ್. ನಾವು ಹೇಳ್ಕೊಬಾರ್ದು. ಇಲ್ಲೇ ನಾಗರಕಾಳ ದೇವಸ್ಥಾನ ಇದೆ ಸರ್. ಎಷ್ಟು ಮೆಡಿಸನ್ ಅಂದರೆ ಅಷ್ಟು ಮೆಡಿಸನ್ ಕೊಡಿಸಿದ್ದೀವಿ. ಬಟ್ 9 ವಾರ ಅವ್ನು ಯಾವಾಗ ದೇವ್ರಿಗೆಲ್ಲ ಆರಾಧನೆ ಮಾಡ್ಕೊತಿರೋ ಒಂದು ಫಂಗಲ್ ಇನ್ಫೆಕ್ಷನ್ ಇಲ್ಲದೆ ಅವ್ನಿಗೆ ಅಷ್ಟು ಚೆನ್ನಾಗಾಗಿದ್ದಾನೆ ಸರ್. ಯಾಕಂದರೆ ದೇವ್ರ ಭಕ್ತಿ ನಮ್ಗೆ ಜಾಸ್ತಿ ಇದೆ, ಇಲ್ಲ ಅನ್ನಲ್ಲ. ವೈಭವ ಲಕ್ಷ್ಮಿ ಪೂಜೆನೂ ಮಾಡ್ತೀವಿ, ನವರಾತ್ರಿನೂ ಮಾಡ್ತೀವಿ. ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಇದು ಯಾವುದೇ ಕಾರಣಕ್ಕೂ ಅವನು ಬೇಕಂತಲೇ ರಿವ್ಯೂಗೋಸ್ಕರ ಆಗಲಿ, ಯೂಟ್ಯೂಬ್ಗೋಸ್ಕರ ಆಗಿ, ಇನ್ಸ್ಟಾಗ್ರಾಮ್ಗೋಸ್ಕರ ಆಗಲಿ ಅವ್ನು ಮಾಡಿಲ್ಲ. ಆ ಥರ ಏನಾದರೂ ಮಾಡಿದರೆ ಒಂದು ವಿಡಿಯೋಸ ಅವ್ನು ಹಾಕಿಲ್ಲ. ಏನಾದರೂ ಮಾಡಿದರೆ ಆ ಥರ ನಾನು ಕ್ಷಮೆ ಕೇಳ್ತೀನಿ. ದೇವ್ರು ಭಗವಂತ ಅನ್ನೋರು ಇದ್ದಾರೆ. ಒಂದು ದಿವಸ ಇಲ್ಲಾಂದ್ರೆ ಇನ್ನೊಂದು ದಿವಸ ಆದರೂ ಆ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರೆ ಸರ್. ನಾನು ಹೇಳೋದಿಷ್ಟೇ. ಏನಾದರೂ ಅವ್ನು ಆ ಥರ ಮಾಡಿದರೆ ರಿಯಲಿ ಐ ಆಮ್ ವೆರಿ ವೆರಿ ಸಾರಿ ಅಂತ ಅವನ ಕಡೆಯಿಂದ ನಾನು ಸಾರಿ ಕೇಳ್ಕೊತಾ ಇದ್ದೀನಿ. ತುಳು ಭಾಷೆಯವ್ರಿಗೆ ಮತ್ತು ಮಂಗಳೂರವ್ರಿಗೆ ಇಬ್ಬರಿಗೂ ನಾನು ಕೇಳ್ಕೊಂಡ್ರೆ ಕ್ಷಮೆ ಇರಲಿ, ಈ ಥರ ತಪ್ಪು ಮಾಡಿದ್ರಿ ಅಂತ ಕೇಳ್ಕೊತಾ ಇದ್ದೀನಿ.